ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಾಟ್ ಯು ಮೀನ್ ಬೈ IVF ಇಂಜೆಕ್ಷನ್ ಆ್ಯಂಡ್ ಹೌ ಮೆನಿ ಇಂಜೆಕ್ಷನ್ಸ್ ವಿಲ್ ಬಿ ಗಿವನ್ ಇನ್ ಒನ್ IVF ಸೈಕಲ್. ಅಂದರೆ ಯೂಶುವಲ್ ಆಗಿ ನೀವು ಕೇಳಿರಬಹುದು IVF ಇಂಜೆಕ್ಷನ್ಸ್ ತೊಗೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ IVF ಇಂಜೆಕ್ಷನ್ ಅಂದರೆ ಏನು ಆ್ಯಂಡ್ ಒಂದು IVF ಸೈಕಲಲ್ಲಿ ಎಷ್ಟು ಇಂಜೆಕ್ಷನ್ಸ್ನ ಕೊಡ್ತಾರೆ ಹೆಣ್ಮಕ್ಳಿಗೆ ಅನ್ನೋದೇ ಇವತ್ತಿನ ಟಾಪಿಕ್. IVF ಇಂಜೆಕ್ಷನ್ಸ್ ಅಂತಂದರೆ ನಥಿಂಗ್ ಬಟ್ ಹಾರ್ಮೋನ್ ಇಂಜೆಕ್ಷನ್ಸ್. ಈ ಹಾರ್ಮೋನ್ಸ್ ಯಾವ್ದ್ಯಾವುದು ಅಂತಂತಂದರೆ ಓವರಿನ ಟ್ರಿಗರ್ ಮಾಡುವಂಥದ್ದು. ಒಂದು ತಿಂಗಳಿಗೆ ಒಂದೇ ಫಾಲಿಕಲ್ ಬರುತ್ತೆ ಯೂಶುವಲ್ ನ್ಯಾಚುರಲ್ ಆಗಿ. ಆದರೆ ಫಾಲಿಕಲ್ಸ್ ಜಾಸ್ತಿ ಮಲ್ಟಿಪಲ್ ಫಾಲಿಕಲ್ಸ್ ಬರೋ ಹಾಗೆ ನಮ್ಮ ಓವರಿನ ಟ್ರಿಗ್ಗರ್ ಮಾಡೋದಕ್ಕೆ, ಓಕೆ, ಓವರಿಗೆ ಹೇಳೋದಕ್ಕೆ, ಸ್ಟಿಮ್ಯುಲೇಟ್ ಮಾಡೋದಕ್ಕೆ, ಓವರಿ ನೀನು ಜಾಸ್ತಿ ಫಾಲಿಕಲ್ಸ್ನ ಪ್ರೊಡ್ಯೂಸ್ ಮಾಡು ಅಂತ, ಓಕೆ, ಫಾಲಿಕಲ್ಸು ಚೆನ್ನಾಗಿ ಬರೋದಕ್ಕೆ ಈ ಕೊಡೋ ಅಂತಹ ಹಾರ್ಮೋನ್ ಇಂಜೆಕ್ಷನ್ಸ್ನೇ IVF ಇಂಜೆಕ್ಷನ್ಸ್ ಅಂತ ಕರೀತಾರೆ. ಓಕೆ, ಸೊ ಥ್ರೂಔಟ್ ಪ್ರೊಸೆಸ್ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಹಾರ್ಮೋನ್ಸ್ನ ಯೂಸ್ ಮಾಡಿಕೊಂಡು ಇಂಜೆಕ್ಷನ್ಸ್ನ ಕೊಡ್ತಾರೆ. ಅವೇ IVF ಇಂಜೆಕ್ಷನ್ಸ್. ಓಕೆ, ಸೊ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಸೊ ಎಂಡ್ ಆಫ್ ದಿ ಟಾಪಿಕ್ ನಿಮಗೆ ಎಷ್ಟು ಕೌಂಟ್, ಎಷ್ಟು ಇಂಜೆಕ್ಷನ್ಸ್ ಕೊಡ್ತಾರೆ, ಬೇರ್ ಮಿನಿಮಮ್ ಎಷ್ಟು ಇಂಜೆಕ್ಷನ್ಸ್ನ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಮತ್ತೆ ಆಗ್ತಾಡ ನೋಡೋಣ ಬನ್ನಿ. ಸೊ ಫಸ್ಟ್ ಟೈಪ್ ಆಫ್ ಇಂಜೆಕ್ಷನ್ಸು ಸ್ಟಿಮ್ಯುಲೇಟಿಂಗ್ ಇಂಜೆಕ್ಷನ್ಸ್. ಇದನ್ನು ಸ್ಟಿಮ್ಯುಲೇಟಿಂಗ್ ಇಂಜೆಕ್ಷನ್ಸ್ನ ಯೂಶುವಲ್ ಆಗಿ ಸೆಕೆಂಡ್ ಡೇ ಆಫ್ ಯುವರ್ ಪೀರಿಯಡಿಂದ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ದಿವಸದವರೆಗೂ ಕೊಡ್ತಾರೆ ಅಂತಂದರೆ 8ನೇ ದಿವಸದಿಂದ 12ನೇ ದಿವಸದವರೆಗೂ ಕೊಡ್ತಾ ಹೋಗ್ತಾರೆ. ಇವು ಏನು ಅಂತಂತಂದರೆ FSH ಹಾರ್ಮೋನ್ ಇಂಜೆಕ್ಷನ್ಸ್ ಅಂತಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಆಗಿರ್ಬೋದು ಅಥವಾ ಲಟ್ನೈಸಿಂಗ್ ಹಾರ್ಮೋನ್ ಆಗಿರಬಹುದು. ಎರಡನ್ನೂ ಕೊಡ್ತಾರೆ ಅಥವಾ ಎರಡರಲ್ಲಿ ಒಂದನ್ನು ಕೊಡ್ತಾರೆ, ಡಿಪೆಂಡ್ಸ್ ಆನ್ ಯುವರ್ ಕೇಸ್. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನಕ್ಕೆ ಕೊಡ್ತಾರೆ ಅಂತಂದರೆ ಓವರಿಗೆ, ನಾನು ಆಲ್ರೆಡಿ ಹೇಳಿದ ಹಾಗೆ, ಓವರಿಗೆ ಸ್ಟಿಮ್ಯುಲೇಟ್ ಮಾಡಿ ಮಲ್ಟಿಪಲ್ ಫಾಲಿಕಲ್ಸ್ನ ರಿಲೀಸ್ ಮಾಡೋ ಹಾಗೆ, ಗ್ರೋ ಆಗೋ ಹಾಗೆ, ಒಳ್ಳೆ ಸೈಜ್ ಅರೌಂಡ್ 20 mm ಬರಬೇಕು. 20 + 5 mm ಆಗಿರ್ಬೋದು, 20 - 5 mm ಆಗಿರ್ಬೋದು, ಆ ಸೈಜಲ್ಲಿ ಇರೋದು. ಅಂದರೆ ಆ್ಯಕ್ಚುಲಾಗಿ ಹೇಳಬೇಕಂತಂದರೆ 18, 19, 20, 21, 22 mm ವರೆಗೂ ಇರೋ ಅಂತಹ ಎಗ್ಗನ್ನು ಗುಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಆ ಸೈಜ್ ಬರೋ ಹಾಗೆ, ಅಷ್ಟು ಸೈಜಿನ ಫಾಲಿಕಲ್ಸ್ ಪ್ರೊಡ್ಯೂಸ್ ಆಗೋ ಹಾಗೆ, ಗ್ರೋ ಆಗೋ ಹಾಗೆ ಕೊಡೋಂತಹ ಹಾರ್ಮೋನೇ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಅಂದರೆ ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಗ್ರೋ ಆಗೋ ಹಾಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಈ ಹಾರ್ಮೋನ್. ಅದಕ್ಕೆ ಅದರ ಹೆಸರು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ. ಓಕೆ, ಅದ್ರ ಜೊತೆಗೆ ಲಟ್ನೈಸಿಂಗ್ ಹಾರ್ಮೋನನ್ನು ಕೊಡ್ತಾರೆ. ಆ್ಯಂಡ್ ಇದೇನು 8ರಿಂದ 12 ದಿವಸದವರೆಗೂ, 8ನೇ ದಿವಸ ಕೊಡಬಹುದು ಅಥವಾ 12 ದಿವಸದವರೆಗೂ ಕಂಟಿನ್ಯೂ ಮಾಡ್ಬೋದು. ಸೆಕೆಂಡ್ ಡೇಯಿಂದ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನೋದು, ಅಂದರೆ 8ನೇ ದಿವಸಕ್ಕೇ ಸ್ಟಾಪ್ ಮಾಡಬೇಕಾ ಅಥವಾ ಇನ್ನೂ ಜಾಸ್ತಿ ಬೇಕಾಗುತ್ತಾ, 12ನೇ ದಿವಸದವರೆಗೂ ಕೊಡಬೇಕಾ ಅನ್ನೋದು ನಿಮ್ಮ ದೇಹದಲ್ಲಿ ಬೆಳೀತಾ ಇರುವಂತಹ ಫಾಲಿಕಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಥ್ರೂಔಟ್ ಪ್ರಾಸೆಸ್ ನಿಮಗೆ ಆಲ್ಟರ್ನೇಟಿವ್ ಡೇಸ್ ಆಗಿರಬಹುದು ಅಥವಾ ಎವ್ರಿ ಸಿಂಗಲ್ ಡೇ ಆಗಿರಬಹುದು, ಫಾಲಿಕಲ್ಸ್ನ ಸ್ಕ್ಯಾನ್ ಮಾಡ್ತಾರೆ. ಅಂದರೆ ನಿಮಗೆ ಸ್ಕ್ಯಾನಿಂಗ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ. ಸೊ ಫಾಲಿಕಲ್ಸ್ನ ಗ್ರೋತ್ನ ಮಾನಿಟರ್ ಮಾಡ್ತಾರೆ. ಯಾವ ಸ್ಪೀಡಲ್ಲಿ ಗ್ರೋ ಆಗ್ತಾ ಇದೆ, ಡೋಸೇಜ್ ಸಾಕಾಗ್ತಾ ಇದೆನೋ, ಇಷ್ಟು ಡೋಸೇಜ್ ಕೊಟ್ಟರೆ ಎಷ್ಟು ಗ್ರೋ ಆಗ್ತಾ ಇದೆ, ಇವರಿಗೆ 8ನೇ ದಿವಸಕ್ಕೆ ಸಾಕಾಗುತ್ತಾ ಅಥವಾ 12ನೇ ದಿವಸದವರೆಗೂ ಇವರಿಗೆ FSH ಹಾರ್ಮೋನ್ ಇಂಜೆಕ್ಷನ್ಸು ಕೊಡಬೇಕಾ ಅನ್ನೋದು ಮಾನಿಟರ್ ಮಾಡೋದಕ್ಕೋಸ್ಕರ ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್ ಮಾಡ್ತಾರೆ ಆ್ಯಂಡ್ ಬ್ಲಡ್ ಟೆಸ್ಟ್ಗಳನ್ನ ಮಾಡ್ತಾರೆ. ಓಕೆ, FSH ಹಾರ್ಮೋನ್ ಇಂಜೆಕ್ಷನ್ ಅಂದರೆ ನಥಿಂಗ್ ಬಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್, ಸ್ಟಿಮ್ಯುಲೇಷನ್ ಇಂಜೆಕ್ಷನ್ಸ್ನ 8ರಿಂದ 12ನೇ ದಿವಸದವರೆಗೂ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಇಂಜೆಕ್ಷನ್ನು ಟ್ರಿಗ್ಗರ್ ಶಾಟ್. ಇದು HCGನೂ ಆಗಿರ್ಬೋದು ಅಥವಾ GnRH ಎಗೋನಿಸ್ಟ್ ಇಂಜೆಕ್ಷನ್ ಕೂಡ ಆಗಿರ್ಬೋದು. GnRH ಅಂತಂದರೆ ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ಆಗಿರಬಹುದು ಅಥವಾ HCG ಹಾರ್ಮೋನ್ ಆಗಿರಬಹುದು. ಓಕೆ, ಸೊ ಇವೆರಡರಲ್ಲಿ ಯಾವುದನ್ನು ಬೇಕಾದ್ರೂ ಕೊಡಬಹುದು ಡಾಕ್ಟರು. ಇದು ಯಾವಾಗ ಅಂತಂದರೆ ಎಗ್ ಪಿಕಪ್ ಯಾವಾಗ ಶೆಡ್ಯೂಲ್ ಮಾಡಿರ್ತಾರಲ್ಲ ಅದರಿಂದ ಹಿಂದಕ್ಕೆ 36 ಅವರ್ಸ್ಗೆ ಮುಂಚೆ ಅದನ್ನು ಕೊಡ್ತಾರೆ ಯೂಶುವಲ್ ಆಗಿ. ಓಕೆ, ಈ ಇಂಜೆಕ್ಷನ್ ಏನಕ್ಕೆ ಕೊಡ್ತಾರೆ ಅಂತಂತಂದರೆ ಈ ಇಂಜೆಕ್ಷನ್ ಕೊಟ್ಟ ಆದಮೇಲೆ ಎಗ್ಸ್ ಮೇಚರ್ ಆಗುತ್ತೆ. ಮೇಚರ್ ಅಂತಂತಂದರೆ ಹೇಗೆ ಹೇಳ್ಬೋದು, ಈಗ ಎಗ್ ಒಳಗಡೆಗೆ ಏನು ಯೆಲ್ಲೋ ಪಾರ್ಟ್ ಇರುತ್ತಲ್ಲ ಅದು ನಾರ್ಮಲ್ ಎಗ್. ಓಕೆ, ಹೊರಗಡೆ ಇರೋದು ಫಾಲಿಕಲ್, ಒಳಗಡೆ ಯೆಲ್ಲೋ ಕಲರ್ ಏನಿರುತ್ತಲ್ಲ ಅದು ಎಗ್. ನಮಗೆ ಎಗ್ ಪಿಕಪ್ ಮಾಡಬೇಕು ಅಂತಂತಂದರೆ ಫಾಲಿಕಲ್ ಒಳಗಡೆ ಇರುವಂತಹ ಎಗ್ ಒಳಗಡೆ ಇರುತ್ತೆ, ಅದನ್ನು ಪಿಕ್ ಮಾಡಬೇಕಾಗಿರೋದು. ಈ ಇಂಜೆಕ್ಷನ್ ಕೊಟ್ಟ ಆದಮೇಲೆ, ಟ್ರಿಗ್ಗರ್ ಇಂಜೆಕ್ಷನ್ ಕೊಟ್ಟ ಆದಮೇಲೆ ಒಳಗಡೆ ಇರೋ ಎಗ್ ಮೇಚರ್ ಆಗಿರುತ್ತೆ. ಅಂದರೆ ಅದು ಮುಂಚೆ ಎಗ್ ಹಿಂಗೆ ಅಂಟ್ಕೊಂಡಿರುತ್ತೆ ಫಾಲಿಕಲ್ಗೆ.
ಓಕೆ, ಈ ಇಂಜೆಕ್ಷನ್ ಕೊಟ್ಟಾದಮೇಲೆ ಹೀಗೆ ಬಿಡಿಸ್ಕೊಂಡಿರುತ್ತೆ. ಸೊ ಏನು ಮಾಡ್ತಾರೆ ಡಾಕ್ಟರ್ಸು, ಈ ಫಾಲಿಕಲ್ಗೆ ಡೈರೆಕ್ಟಾಗಿ ನೀಡಲ್ನ ಚುಚ್ಚಿ ಆ ಒಳಗಡೆ ಇರೋ ಎಗ್ಗನ್ನ ಹೀಗೆ ಸಕ್ ಮಾಡ್ತಾರೆ. ಓಕೆ, ಹಿಂಗಿರುತ್ತೆ. ಓಕೆ, ಹಿಂಗಿರುತ್ತೆ. ಇಲ್ಲಿಂದ ಒಂದು ನೀಡಲ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಸಕ್ ಮಾಡ್ಕೊತಾರೆ, ಹಿಂಗೆ ಸಕ್ ಮಾಡ್ಕೊತಾರೆ ಎಗ್ಗನ್ನು ಮಾತ್ರ. ಸೊ ಫಾಲಿಕಲ್ ಅಲ್ಲೇ ಇರುತ್ತೆ, ಅದರೊಳಗಡೆ ಇರೋ ಎಗ್ಗನ್ನು ಹಿಂಗೆ ಸಕ್ ಮಾಡಿ ಅದನ್ನು ಯೂಸ್ ಮಾಡ್ಕೊತಾರೆ. ಓಕೆ, ಸೊ ಟ್ರಿಗರ್ ಶಾಟ್ ಕೊಟ್ಟ ಆದಮೇಲೆ ಏನಾಗುತ್ತೆ ಅಂತಂತಂದರೆ ಫಾಲಿಕಲ್ ಒಳಗಡೆ ಮುಂಚೆ ಅಂಟ್ಕೊಂಡಿರೋಂತಹ ಎಗ್ಗು ಬಿಡುಗಡೆಯಾಗಿ ಲೂಸಾಗಿ ಮೂವ್ ಆಗ್ತಾ ಇರುತ್ತೆ. ಓಕೆ, ಆವಾಗ ಅದನ್ನು ಸಕ್ ಮಾಡ್ಕೊತಾರೆ, ಹೊರಗಡೆಗೆ ಎಳ್ಕೊತಾರೆ. ಓವ್ಯುಲೇಷನ್ ಆಗೋಕ್ಕಿಂತ ಮುಂಚೆನೇ ಈ ಪ್ರೋಸೆಸ್ನ ಮಾಡ್ತಾರೆ. ಓಕೆ, ಈ ಟ್ರಿಗರ್ ಶಾಟ್ ಕೊಡೋದ್ರಿಂದ ಮೇಚರ್ ಆಗುತ್ತೆ ಫಾಲಿಕಲ್ಸ್ ಎಗ್ಸ್. ಸಮ್ಟೈಮ್ಸ್ ಆ್ಯಂಟಗೋನಿಸ್ಟ್ ಅಂತ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ, ಏನಂತಾರೆ ಓವ್ಯುಲೇಷನ್ ಟೂ ಅರ್ಲಿ ಆಗದೇ ಇರೋ ಹಾಗೆ ಅದನ್ನು ತಡೆಯೋದಕ್ಕೋಸ್ಕರ, ಓವ್ಯುಲೇಷನ್ ತುಂಬ ಕ್ವಿಕ್ ಆಗಿ ತುಂಬ ಅರ್ಲಿ ಆಗೋದನ್ನು ತಡೆಯೋದಕ್ಕೋಸ್ಕರ ಏನು ಮಾಡ್ತಾರೆ, ಆ್ಯಂಟಗೋನಿಸ್ಟ್ ಅಂತ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ. ಇದನ್ನು ಯಾವಾಗ ಕೊಡ್ತಾರೆ ಅಂದರೆ ಸ್ಪೆಸಿಫಿಕ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಾರ್ಮಲ್ ಸೈಕಲ್ ಮಾಡ್ತಾ ಇದ್ದವಾಗ ನಿಮಗೆ ಟ್ರಿಗರ್ ಶಾಟ್ ಕೊಟ್ಟಿದ್ದಾರೆ, ಅದಾದಮೇಲೆ ಎಗ್ ಪಿಕಪ್ನ ಶೆಡ್ಯೂಲ್ ಮಾಡಿದ್ದಾರೆ. ಆದರೆ ಎಗ್ ಪಿಕಪ್ಪಿಗೆ ಅಂತ ನೀವು ಹೋಗಿದ್ದೀರಾ, ಆವಾಗ ನೋಡಿದ್ರೆ ಫಾಲಿಕಲ್ ಎಂಟಿ ಇದೆ ಅಂತಂತ ಹೇಳಿದ್ದಾರೆ, ಒಳಗಡೆ ಎಗ್ ಇಲ್ಲ ಅಂತಂತ ಹೇಳಿದ್ದಾರೆ. ಇದೂ ಆಗಿದೆ ಸುಮಾರಷ್ಟು ಜನಕ್ಕೆ. ಓಕೆ, ಸೊ ಫಾಲಿಕಲ್ ಎಂಟಿ ಇದೆ, ಎಗ್ಗೆ ಇಲ್ಲ, ಇವ್ರಿಗೆ ಎಗ್ ಬಂದಿಲ್ಲ ಅಂತಂತ ಹೇಳ್ತಾರೆ. ಇದು ಯಾವಾಗ ಯಾವ ಕೇಸಲ್ಲಿ ಆಗುತ್ತೆ ಅಂತಂದರೆ, ಇವರು 36 hours ಆದ ಮೇಲೆ ಇದು ಮೇಚರ್ ಆಗಿರುತ್ತೆ ಎಗ್ಗು, ಆ ಟೈಮಲ್ಲಿ ಎಗ್ ಪಿಕಪ್ ಮಾಡೋಣ ಅಂತ ಶೆಡ್ಯೂಲ್ ಮಾಡಿರ್ತಾರೆ. ಇವತ್ತು 10 ಗಂಟೆಗೆ ಮಾಡೋಣ ಎಗ್ ಪಿಕಪ್ಪು ಬನ್ನಿ ಅಂತ ಹೇಳಿರ್ತಾರೆ. ಆದರೆ ನಿಮ್ಮ ಓವ್ಯುಲೇಷನು ನಿನ್ನೆ ರಾತ್ರಿನೇ ಆಗೋಗಿದೆ, ನಿನ್ನೆ ರಾತ್ರಿ 10 ಗಂಟೆಗೆ ಆಗೋಗಿದೆ. ನೀವು ಟ್ರಿಗರ್ ಶಾಟ್ ತೊಗೊಂಡಿರೋದು ಮೊನ್ನೆನೋ ಅಥವಾ ನಿನ್ನೆ ಬೆಳಗ್ಗೆನೋ ಯಾವಾಗ ಹಿಂಗೆ ತೊಗೊಂಡಿರ್ತೀರ. ಈ ಎಲ್ಲ ಪ್ರೋಸೆಸ್ಸು ನ್ಯಾಚುರಲ್ ಆಗಿ ಆಗೋ ಅಂಥದ್ದು. ನೀವು ಎಷ್ಟೇ ಕ್ಯಾಲ್ಕುಲೇಷನ್ ಮಾಡಿದ್ರೂ ಕೂಡ ಓವ್ಯುಲೇಷನ್ ಮುಂಚೆನೂ ಆಗಬಹುದು ಅಥವಾ ಸ್ವಲ್ಪ ಡಿಲೇನೂ ಆಗಬಹುದು. ಇಟ್ ಡಿಪೆಂಡ್ಸ್. ಅದನ್ನು ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿನೇ ಮಾಡ್ತಾರೆ. ಎಲ್ಲೋ ಒಂದು ಮೈನರ್ ಕನ್ಫ್ಯೂಷನಿಂದ ನಿಮಗೆ ಹೇಳಿರೋ ಟೈಮಿಗೂ ಓವ್ಯುಲೇಷನ್ಗೂ ವ್ಯತ್ಯಾಸ ಆದವಾಗ ಏನಾಗುತ್ತೆ, ಎಗ್ ಪಿಕಪ್ಪಿಗೆ ಹೋಗೋಕ್ಕಿಂತ ಮುಂಚೆನೇ ಓವ್ಯುಲೇಷನ್ ಆಗಿತ್ತು ಅಂತಂತಂದರೆ ಎಗ್ಗು ಡಿಸಾಲ್ವ್ ಆಗಿರೋ ಅಂತಹ ಸಾಧ್ಯತೆ ಇರುತ್ತೆ. ಓಕೆ, ಅದನ್ನು ಪಿಕ್ ಮಾಡೋದಕ್ಕೆ ಆಗೋದಿಲ್ಲ ಆವಾಗ. ಸೊ ಆ ಸೈಕಲ್ ವೇಸ್ಟ್ ಆಗುತ್ತೆ. ಈ ಥರ ಸೈಕಲ್ ವೇಸ್ಟ್ ಈಗೇನಾದರೂ ಹಿಂದೆ ಆಲ್ರೆಡಿ ಈ ಥರ ಆಗಿತ್ತು ಅಂತಂದರೆ ನೆಕ್ಸ್ಟ್ ಸೈಕಲಲ್ಲಿ ಈ ಇಂಜೆಕ್ಷನ್ಸ್ನ ಕೊಡ್ತಾರೆ, ಅಂದರೆ ಆ್ಯಂಟಗೋನಿಸ್ಟ್ ಇಂಜೆಕ್ಷನ್ನ ಕೊಡ್ತಾರೆ. ಸೊ ಇದನ್ನು ಕೊಟ್ಟವಾಗ ಬೇಗ ಓವ್ಯುಲೇಷನ್ ಆಗೋದಿಲ್ಲ. ಒರಿಜಿನಲ್ ಆಗಿ ಎಷ್ಟು 36 hours ಅದಕ್ಕಿಂತ ಜಾಸ್ತಿ ಆದಮೇಲೆ ಏನು ಓವ್ಯುಲೇಷನ್ ಆಗಬೇಕಲ್ಲ, ಎಕ್ಸಾಕ್ಟ್ ಆ ಟೈಮಲ್ಲಿ ಓವ್ಯುಲೇಷನ್ಗೆ ಎಗ್ಸ್ ರೆಡಿ ಇರುತ್ತೆ. ಸೊ ಬಿಫೋರ್ ದ್ಯಾಟ್ ನಿಮ್ಮ ಎಗ್ ರಿಟ್ರೈವಲ್ನ ಅಂದರೆ ಮಾಡೋಣ ಅಂತಂತ ಹೇಳಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಡಾಕ್ಟರ್. ಓಕೆ, ಸೊ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡೋದು 2nd ಡೇಯಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ 2nd ಡೇಯಿಂದ 8ರಿಂದ 12 ದಿವಸದವರೆಗೂ ಕೊಡ್ತಾರೆ. ಇದು ಡೈಲಿ ಇಂಜೆಕ್ಷನ್ಸ್. ಓಕೆ, ಆ್ಯಂಡ್ ಆ್ಯಂಟಗೋನಿಸ್ಟ್ ಇಂಜೆಕ್ಷನ್ ಏನು ಮಾಡ್ತಾರೆ ಅಂದರೆ ಬೇಗ ಓವ್ಯುಲೇಷನ್ ಆಗೋದನ್ನು ತಡೆಯೋದಕ್ಕೋಸ್ಕರ ಕೊಡುವಂತಹ ಇಂಜೆಕ್ಷನ್ ಆ್ಯಂಟಗೋನಿಸ್ಟ್ ಇಂಜೆಕ್ಷನ್ನು. ಅದನ್ನು ಡೇ 6ದಿಂದ ಸ್ಟಾರ್ಟ್ ಮಾಡ್ತಾರೆ, 10ನೇ ದಿವಸದವರೆಗೂ ಕೊಡ್ತಾರೆ. ಸೊ ಮ್ಯಾಕ್ಸಿಮಮ್ ಅದು 4 to 6 days ಕೊಡ್ತಾರೆ. ಇದು ಕೂಡ ಡೈಲಿ ಇಂಜೆಕ್ಷನ್ಸ್. ಆ್ಯಂಡ್ ಟ್ರಿಗರ್ ಶಾಟ್ ಒಂದೇ ಒಂದು. ಸೊ FSH 8 ದಿವಸ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ಡೈಲಿ ಒಂದೊಂದು ಇಂಜೆಕ್ಷನ್ನು. ಸೊ 8 ಇಂಜೆಕ್ಷನ್ನು. ಆ್ಯಂಟಗೋನಿಸ್ಟ್ ಇಂಜೆಕ್ಷನ್ನು ನಿಮಗೆ 4 ದಿವಸ ಸಾಕಾಗಿದೆ ಅಂತ 4 ದಿವಸ ಕೊಟ್ಟಿದ್ದಾರೆ ಅಂತಂದರೆ ಅದು 4 ಇಂಜೆಕ್ಷನ್ನು. ಟ್ರಿಗರ್ ಶಾಟ್ ಅಂತೂ ಒಂದೇ ಒಂದು ಕಾಮನ್ನು. ಸೊ 8 + 4 + 1 ಎಷ್ಟಾಯಿತು, 13 ಇಂಜೆಕ್ಷನ್ ಆಯಿತು, ಅಂದರೆ 13 ಇಂಜೆಕ್ಷನ್ಸ್. ಓಕೆ, ಇದು ಒಂದು ಸೈಡು. ಇಲ್ಲ ನಿಮಗೆ FSH ಇನ್ನೂ ಜಾಸ್ತಿ ಬೇಕು ಅಂತ ಅನ್ನೋದೇ ಆಯಿತು ಅಂತಂದರೆ ಇನ್ಸ್ಟೆಡ್ ಆಫ್ 8 days ನಿಮಗೆ 12 days ಕೊಟ್ಟಿದ್ದಾರೆ ಅಂತಂತಂದರೆ ನಿಮಗೆ FSH 12 ಇಂಜೆಕ್ಷನ್ 12 days ಕೊಟ್ಟಿದ್ದಾರೆ. ಸೊ 12. ಆ್ಯಂಟಗೋನಿಸ್ಟ್ ಇಂಜೆಕ್ಷನ್ನು ನಿಮಗೆ 6 ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ 6 days ಕೊಡ್ಬೋದು. ಸೊ 6 ಕೊಟ್ಟಿದ್ದಾರೆ. ಆ್ಯಂಡ್ ಟ್ರಿಗರ್ ಶಾಟ್ 1. ಸೊ 12 + 6 + 1 ಎಷ್ಟಾಯಿತು ಅಲ್ಲಿಗೆ 19 ಇಂಜೆಕ್ಷನ್. ಸೊ ಆಲ್ ಟುಗೆದರ್ ನಿಮಗೆ 13ರಿಂದ 19 ಇಂಜೆಕ್ಷನ್ಸ್ನ ಕೊಡ್ತಾರೆ IVF ಸೈಕಲಲ್ಲಿ. ಇದರಲ್ಲಿ ನಿಮಗೆ ಫ್ರೆಶ್ ಸೈಕಲ್ ಆಗಿತ್ತು, ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಅನ್ನೋದಾಗಿತ್ತು ಅಂತಂದರೆ ಆ್ಯಂಟಗೋನಿಸ್ಟ್ ಇಂಜೆಕ್ಷನ್ಸ್ನ ರಿಮೂವ್ ಮಾಡಿದ್ವಿ ಅಂತಂತಂದರೆ FSH ಹಾರ್ಮೋನ್ ಇಂಜೆಕ್ಷನ್ನು 8 ಆ್ಯಂಡ್ ಟ್ರಿಗರ್ ಶಾಟು 1. ಸೊ ಸ್ಟ್ರೈಟ್ ಅವೇ 9. ಇಲ್ಲ FSH ಜಾಸ್ತಿ ಕೊಟ್ಟರು ಅಂತಂತಂದರೆ 12 ಕೊಟ್ಟರು ಆ್ಯಂಡ್ ಟ್ರಿಗರ್ ಶಾಟ್ 1. ಸೊ ಆಲ್ ಟುಗೆದರ್ 13.
ನಿಮಗೆ ಮ್ಯಾಕ್ಸಿಮಮ್ 9ರಿಂದ 13 ಇಂಜೆಕ್ಷನ್ ಕೊಡಬಹುದು. ನಾರ್ಮಲ್ ಫ್ರೆಶ್ ಸೈಕಲಲ್ಲಿ ನಿಮಗೆ ಓವ್ಯುಲೇಷನ್ ಏನೂ ಪ್ರಾಬ್ಲಮ್ ಇಲ್ಲ ಅಂತಂತಂದವಾಗ ಅಂಥ ಟೈಮಲ್ಲಿ ಓಕೆ. ಬೇಗ ಓವ್ಯುಲೇಷನ್ ಅದು ಗೊತ್ತಾಗೋದೇ ನಿಮಗೆ ಒಂದು ಸೈಕಲ್ ಆದಮೇಲೆ, ಅದಕ್ಕಿಂತ ಮುಂಚೆ ಅಂತೂ ಗೊತ್ತಾಗೋದಿಲ್ಲ. ಓಕೆ, ಸೊ ಮ್ಯಾಕ್ಸಿಮಮ್ ನಿಮಗೆ 12 ಇಂಜೆಕ್ಷನ್ನು ಇಲ್ಲ 13 ಇಂಜೆಕ್ಷನ್ನು ಇಲ್ಲ 20 ಇಂಜೆಕ್ಷನ್ನು ಆಗಬಹುದು. ಇದಿಷ್ಟನ್ನು ಬಿಟ್ಟರೆ ಇದು ಬೇರ್ ಮಿನಿಮಮ್. ಇದನ್ನಿಷ್ಟನ್ನು ಬಿಟ್ಟರೆ ನೆಕ್ಸ್ಟು ಪಾಸಿಬಲ್ ಇಂಜೆಕ್ಷನ್ಸ್ ಅಂದರೆ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ನ ಕೊಡ್ತಾರೆ. ಅಂದರೆ ನಿಮ್ಮ ಎಂಡೋಮೆಟ್ರಿಯಮ್ ಹೆಲ್ದಿ ಆಗಿರೋದಕ್ಕೆ, ಚೆನ್ನಾಗಿರೋದಕ್ಕೆ, ಆ್ಯಂಡ್ ನೀವು ಪ್ರೆಗ್ನೆಂಟ್ ಆದರೆ ಸಪೋಸ್ ಅದು ಸಕ್ಸಸ್ ಆಯಿತು ಅಂತಂದರೆ ಇನಿಷಿಯಲ್ ಡೇಸಲ್ಲಿ ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡೋದಕ್ಕೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬೇಕು. ಸೊ ಹಾಗಾಗಿ ನಿಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಂಜೆಕ್ಷನ್ಸ್ನ ಕೊಡ್ತಾರೆ. ಓಕೆ, ಇದು ಡೈಲಿ ಏನಿರೋದಿಲ್ಲ, ವೀಕ್ಲಿ ಒನ್ಸ್ ಇರುತ್ತೆ, ಇಲ್ಲಾಂತಂದರೆ 15 ಡೇಸಿಗೆ ಒನ್ಸ್ ಇರುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಕಂಡೀಷನ್. ಕೆಲವೊಂದಿಷ್ಟು ಟೈಮಲ್ಲಿ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ಬದಲು ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ, ಜೆಲ್ ಕೊಡ್ತಾರೆ, ಪ್ರೊಜೆಸ್ಟ್ರಾನ್ ವೆಜೈನಲ್ ಟ್ಯಾಬ್ಲೆಟ್ಸ್ನ ಕೂಡ ಕೊಡ್ತಾರೆ. ಇದರಲ್ಲಿ ಯಾವ್ದು ಬೇಕಾದರೂ ಆಗಿರ್ಬೋದು. ಇಲ್ಲ ಡೈರೆಕ್ಟಾಗಿ ಇಂಜೆಕ್ಷನ್ಸ್ ಕೊಟ್ಟರು ಅಂತಂತಂದರೆ ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ಗೆ ಒನ್ಸ್ ಇರುತ್ತೆ. ನನಗೆ 15 ಡೇಸಿಗೆ ಒಂದು ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಹೇಳಿದರು, 7th ಮಂತ್ವರೆಗೂ ನಾನು ತೊಗೊಂಡಿದ್ದೆ. ಓಕೆ, ಅದನ್ನು ನಿಮ್ಮ ನೆಸೆಸಿಟಿ ಮೇಲೆ ನಿಮಗೆ ಇಂಜೆಕ್ಷನ್ಸ್ನ ಕೊಡ್ತಾರೆ. ಬೇಕಾ ಬೇಡವಾ ಅನ್ನೋ ಆಧಾರದ ಮೇಲೆ ಎಷ್ಟು ದಿವಸದವರೆಗೂ ಕೊಡಬೇಕು, ನಿಮ್ಮ ಸಿಂಪ್ಟಮ್ಸ್ನೆಲ್ಲ ನೋಡಿಕೊಂಡು ಡಿಸೈಡ್ ಮಾಡ್ತಾರೆ. ಸೊ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸು ಭಾಳ ಅಂತಂತಂದರೆ ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ ಒನ್ಸ್ ಇರುತ್ತೆ. ಅದನ್ನು ಬಿಟ್ಟರೆ FSH ಆ್ಯಂಡ್ ಟ್ರಿಗರ್ ಶಾಟ್ ಅಂತೂ ಬೇರ್ ಮಿನಿಮಮ್. ಸೊ ಎಷ್ಟು 8 + 1 9 ಇರಬಹುದು. ಇಲ್ಲ ಅಂತಂದರೆ 13 ಇಂಜೆಕ್ಷನ್ ಅಂತೂ ಮಿನಿಮಮ್ ಒಂದು ಸೈಕಲಲ್ಲಿ ನಿಮಗೆ ಕೊಡ್ತಾರೆ. ಆ್ಯಂಟಗಾನಿಸ್ಟ್ ಇಂಜೆಕ್ಷನ್ ಏನಾದರೂ ಆ್ಯಡ್ ಮಾಡಿದ್ರೆ 20 ಇಂಜೆಕ್ಷನ್ಸ್ವರೆಗೂ ಆಗಬಹುದು. ಓಕೆ, ಇದನ್ನು ಬಿಟ್ಟರೆ ಲೋ ಡೋಸೇಜ್ HCG ಇಂಜೆಕ್ಷನ್ಸ್ನ ಕೊಡ್ತಾರೆ. ಇದು ಏನಕ್ಕೆ ಕೊಡ್ತಾರೆ ಅಂದರೆ ನಮ್ಮ ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ HCG ಲೋ ಡೋಸೇಜ್ ಇಂಜೆಕ್ಷನ್ಸ್ನ ಬೇಕಾದರೆ ಕೊಡಬಹುದು. ಇಲ್ಲ ಡೈರೆಕ್ಟಾಗಿ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ನೂ ಕೂಡ ಕೊಡಬಹುದು. ಇಲ್ಲ ಅಂತಂತಂದರೆ HCG ಇಂಜೆಕ್ಷನ್ಸ್ನ ಕೊಡ್ತಾರೆ. ಸೊ ಈ HCG ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಪ್ರೊಜೆಸ್ಟ್ರಾನ್ ರೆಡಿ ಆಗೋ ಹಾಗೆ ಕೂಡ ಮಾಡುತ್ತೆ. ಓಕೆ, ಸೊ ಎಂಡ್ ಆಫ್ ದಿ ಡೇ ಪ್ರೊಜೆಸ್ಟ್ರಾನ್ಗೋಸ್ಕರ ಒಂದು ಇಂಜೆಕ್ಷನ್ ಕೊಡಬಹುದು. HCGನಾದರೂ ಕೊಡಬಹುದು, ಇಲ್ಲ ಡೈರೆಕ್ಟ್ ಪ್ರೊಜೆಸ್ಟ್ರಾನ್ ಆದರೂ ಕೂಡ ಕೊಡಬಹುದು. ಇಷ್ಟೇ ಒಂದು IVF ಸೈಕಲಲ್ಲಿ ನಿಮಗೆ ಕೊಡೋ ಅಂತಹ ಇಂಜೆಕ್ಷನ್ಸ್. ಮತ್ತು ಈ ಇಂಜೆಕ್ಷನ್ಸ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.